ಚಿನ್ನ ಕಳ್ಳ ಸಾಗಾಣಿಕೆಗೆ ಭಾರತ ಸ್ವರ್ಗದ ಥರ ಇದು. ಭಾರತೀಯ ಮಹಿಳೆಯರ ಬಳಿಯಲ್ಲಿ 25,000 ಟನ್ಗಿಂತ ಹೆಚ್ಚಿನ ಚಿನ್ನಾಭರಣ ಇದೆ ಇಲ್ಲಿ. ಭಾರತೀಯ ಮಹಿಳೆಯರು ಹೊಂದಿರತಕ್ಕಂಥ ಬಂಗಾರ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಅಂತ. ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಚಿನ್ನ ಸಂಗ್ರಹಿಸುವ ಪ್ರಮಾಣ ಕೂಡ ಜಾಸ್ತಿ ಇರುತ್ತೆ. ಬೇಡಿಕೆಗೆ ತಕ್ಕಂತೆ ಪೂರೈಸುವುದಕ್ಕೆ ದೇಶದಲ್ಲಿ ಸಾಕಷ್ಟು ಚಿನ್ನದ ಗಣಿಗಾರಿಕೆ ಇಲ್ಲ. ನಮ್ಮಲ್ಲೇ ಯಥೇಚ್ಛವಾಗಿ ಚಿನ್ನದ ಗಣಿಗಾರಿಕೆ ಇಲ್ಲ ಇಲ್ಲಿ. ಹಾಗಾಗಿ ಬೇರೆ ಕಡೆಯಿಂದಲೇ ನಮಗೆ ಇಲ್ಲಿ ಚಿನ್ನ ಬರಬೇಕು ಅಂತ. ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಬಿಟ್ಟರೆ ದೇಶದ ಬೇರೆ ಕಡೆ ಗಣಿ ಇಲ್ಲ. ಹಟ್ಟಿ ಚಿನ್ನದ ಗಣಿಯಿಂದ ಪ್ರತಿ ವರ್ಷ 1 ಟನ್ ಮಾತ್ರ ಚಿನ್ನ ಉತ್ಪಾದನೆ ಆಗ್ತಾ ಇದೆ. ಇದರಿಂದ ಬೇಡಿಕೆ ಪೂರೈಸುವ ಸಲುವಾಗಿ ಹೆಚ್ಚಿನ ಬಂಗಾರವನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲ ಕಾರಣಗಳು ಕೂಡ ಚಿನ್ನ ಕಳ್ಳ ಸಾಗಾಣಿಕೆದಾರರಿಗೆ ಒಂದು ರೀತಿ ಸ್ವರ್ಗವನ್ನಾಗಿ ಮಾಡಿಬಿಟ್ಟಿದೆ ಭಾರತವನ್ನು. ರನ್ಯಾ ಕಳ್ಳ ಸಾಗಾಣಿಕೆಗೆ ಧುಮುಕೋದಕ್ಕೆ ಪ್ರಮುಖವಾಗಿ 2 ಕಾರಣಗಳಿದೆ. ಮೊದಲನೇದು, ರನ್ಯಾಗೆ ಕೊಡಲಾಗಿದ್ದಂಥ ಭದ್ರತೆ, ಶಿಷ್ಟಾಚಾರ, ಪ್ರೋಟೋಕಾಲ್ ಅಂತಾರೆ ಅದನ್ನು. ಅವ್ರು ಬರ್ತಿದ್ದಂಗೆ ಯಾರು ಚೆಕ್ ಮಾಡಲ್ಲ. ಅವ್ರ ಹಿಂದೆ ಒಂದಷ್ಟು ಅಧಿಕಾರಿಗಳು ಹೋಗ್ತಾ ಇರ್ತಾರೆ. ಅವ್ರ ಹಿಂದೆ ಮುಂದೆ ಅವ್ರ ಸೆಕ್ಯೂರಿಟಿ ಥರ ಹೋಗ್ತಾ ಇರ್ತಾರೆ ಅಲ್ಲಿ. ಹಾಗಾಗಿ ತಂದೆಯ IPS ಹುದ್ದೆ ಅದು ಕೂಡ ಇಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಬೆಂಗಾವಲು ಪಡ್ಕೊಂಡು ಶಿಷ್ಟಾಚಾರವನ್ನು ಪಡೆದುಕೊಂಡು ಏರ್ಪೋರ್ಟಿಂದ ತಪಾಸಣೆ ಇಲ್ಲದೆಯೇ ಇವರು ಹೊರಬರಬಹುದು ಅಂತ ಗೊತ್ತಾಯಿತು. ಓಹೋ, ಇಷ್ಟು ಈಸಿನ, ಹಾಗಾದರೆ ಗೋಲ್ಡ್ ತಂದುಬಿಡಿ ಮೇಡಮ್, ನಮಗೂ ಈಸಿ ಆಯಿತು, ಕಮಿಷನ್ ತೊಗೊಳ್ಳಿ ಅಂತ ಯಾರೋ ಹೇಳಿರ್ತಾರೆ. ಸರಿ, ಅದನ್ನೇ ಮಾಡಬಹುದು, ಒಳ್ಳೆ ಕಸಬಲ್ವಾ. ಒಂದು ಸಲ ಹೋಗಿ ಬಂದರೆ 20 ಲಕ್ಷ ದುಡಿಬಹುದು. ಯಾವ ಕಂಪ್ನಿಲ ಸಂಬಳ ಇದೆ? ದುಬೈಗೆ ಈ ಥರ ಹೋಗಿ ಆ ಥರ ಬಂದರೆ 20 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ನಿಮಗೆ? ಈಸಿ ಇದೆ ಅಂತ ಶುರು ಮಾಡಿಕೊಂಡ್ರು. ಒಂದು ಬಾರಿ ದುಬೈಗೆ ಹೋಗಿ ಬಂದರೆ 20 ಲಕ್ಷದಿಂದ ಹಿಡಿದು $500,00,000 ಆದಾಯ ಬರ್ತಾಯಿತ್ತಂತೆ ಇವರಿಗೆ, 50 ಲಕ್ಷದವರೆಗೂ. ಅವರೆಷ್ಟು ಚಿನ್ನ ತರ್ತಾರೋ ಅದ್ರ ಮೇಲೆ. ಭಾರತದಲ್ಲಿ ಪ್ರಸ್ತುತ KG ಚಿನ್ನದ ಬೆಲೆ 86.4 ಲಕ್ಷ ರೂಪಾಯಿ ಇದೆ. ದುಬೈಯಲ್ಲಿ KG ಚಿನ್ನದ ಬೆಲೆ ಅಧಿಕೃತ ದರ 83 ಲಕ್ಷ ರೂಪಾಯಿ ಇದೆ. ಭಾರತಕ್ಕೆ ತಂದು ಮಾರಿದರೆ ಪ್ರತಿ KGಗೆ 3.5 ಲಕ್ಷ 4 ಲಕ್ಷ ಲಾಭ ನಿಮಗೆ ಸಿಗುತ್ತೆ. ಕಳ್ಳ ಸಾಗಣೆ ಮೂಲಕ ಸುಂಕ ಇಲ್ಲದೆ ತಂದು ಮಾರಿಬಿಟ್ರೆ ಭಾರಿ ಲಾಭವಾಗುತ್ತೆ. ರನ್ಯಾ ಒಂದು ದುಬೈ ಭೇಟಿಯಿಂದ 15 KG ಚಿನ್ನ ತರ್ತಾಯಿದ್ರು ಯಾವಾಗಲೂ ಕೂಡ. 1 KGಗೆ 3.4 ಲಕ್ಷ ಆದಾಯ ಲೆಕ್ಕಾಚಾರ ಹಾಕ್ಕೊಂಡ್ರು. 15 KGಗೆ ಬರೋಬ್ಬರಿ 51 ಲಕ್ಷ ರೂಪಾಯಿ ಆಯಿತು. 51 ಲಕ್ಷ ರೂಪಾಯಿಗಳು ಒಂದೇ ಒಂದು ಟ್ರಿಪ್ನ ಆದಾಯ. ಒಂದು ಬಾರಿ ದುಬೈಗೆ ಹೋಗಿ ಬಂದರೆ $500,00,000 ದುಡ್ಡು ಮಾಡಬಹುದಾಗಿತ್ತು. ಕಳೆದ 15 ದಿನಗಳಲ್ಲಿ 4 ಬಾರಿ ಹೋಗಿ ಬಂದಿದ್ದಾರೆ. ಒಂದು ವರ್ಷದಲ್ಲಿ 27 ಬಾರಿ ದುಬೈಗೆ ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಗಂಡಸರು 20 ಗ್ರಾಮ್ವರೆಗೂ ಟ್ಯಾಕ್ಸ್ ಇಲ್ಲದೆ ತರಬಹುದು. 20ರಿಂದ 50 ಗ್ರಾಮ್ ತಂದರೆ 3% ಆಗುತ್ತೆ ಟ್ಯಾಕ್ಸ್ ನಿಮಗೆ ಗಂಡಸರಿಗೆ. 50ರಿಂದ 100 ಗ್ರಾಮ್ ತಂದರೆ 6% ಸುಂಕ ಬೀಳುತ್ತೆ. 100 ಗ್ರಾಮ್ಗಿಂತ ಜಾಸ್ತಿ ತಂದರೆ 10% ಟ್ಯಾಕ್ಸ್ ಬೀಳುತ್ತೆ. ಮಹಿಳೆಯರು 40 ಗ್ರಾಮ್ ತೊಗೋಬೋದು. ಮಹಿಳೆಯರು ಯಾರು ಏನು ಕೇಳಲ್ಲ ನಿಮಗೆ, ಆಯಿತು ಹೋಗಮ್ಮ ಮುಂದಕ್ಕೆ ಅಂತಾರೆ. 40 ಗ್ರಾಮ್ ಜಾಸ್ತಿ ತಂದರೆ 40 ಗ್ರಾಮಿಂದ 100 ಗ್ರಾಮ್ಗೆ 3% ಕಟ್ಟಬೇಕು. 100ರಿಂದ 200 ಗ್ರಾಮ್ಗೆ 6%, 200 ಗ್ರಾಮ್ಗಿಂತ ಜಾಸ್ತಿ ತಂದರೆ 10% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು 40 ಗ್ರಾಮ್ವರೆಗೆ ಸುಂಕದಲ್ಲಿ ವಿನಾಯಿತಿ ಇರುತ್ತೆ. ಶಿಕ್ಷೆ ಏನು ಅಂದರೆ ಇದಕ್ಕೆ 1962 ಕಸ್ಟಮ್ಸ್ ಕಾಯ್ದೆ ಪ್ರಕಾರ 7 ವರ್ಷದವರೆಗೂ ಜೈಲು ಹಾಕಬಹುದು, ದಂಡವನ್ನು ಕೂಡ ವಿಧಿಸಬಹುದು ಅಂತ.